ಎನ್ನುವಂತ ನಗರತಕ್ಕೆ ಪಾತ್ರರಾಗಿದ್ದೇವೆ. ನಮ್ಮದಾದಂತಹ ಜೀವನ ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಅರಣ್ಯವನ್ನು ಸೇರಿದ್ದು ಅದನ್ನ ಕುರಿತಾಗಿ ಭಜನೆ ಒಲಿದ ವಿಧಾತ 2 ವಾರ ಮನೋವೇಗ ಮಾತಾಡಗಳು ಸೇರಿದೆವು. ಪುರಾಘಾತಿಗಳು ನಮ್ಮನ್ನು ಕಂಡು ಅವನ ಧರಣಿ ಬಳಕ ನಿಲ್ಲಿಸಿದ್ದೇವೆ. ಆ ಬಳಿಕ ಹೋದದ್ದು ಮೇಲೆ ಹೋಗುವಾಗ ನಮ್ಮಿಂದ ಮೊದಲು ಶುಂಭ ಜೊತೆಗೆ ಶುಂಭನಗರಲ್ಲಿ ಒಂದು ಸಮರಕ್ಕೆ ಮನೆಗೆ ಬಂದ ಹೋನ ನಾರದ ಬಂದ ಸಂಧಿಯ ಸಗಿದ ಆಮೇಲೆ ಅವನ ಬಗ್ಗೆ ಯಾರು ಏನು ಹೇಳ್ತಾರೆ ಹಾಗೆ ಹೊಗಳಿದವರ ಜೊತೆಗೆ ತಗಲವರ ಹರಿದವರಿದ್ದೇವೆ. 3 ಲೋಕ ಸಂಚಾರ ಹಸಿವೆ ಸಾಧ್ಯವಿಲ್ಲ. ಕುಡಿಯುವುದಕ್ಕೆ ಇರ್ಪುದೆ ಇಲ್ಲಿಲ್ಲ. ಯಾವುದು? ರಕ್ತ ರಕ್ತ Hello.
ಹೇಗೆ ಬಿದ್ದಿದ್ದೆ ಪುಣ್ಯಾತ್ಮ? ಕೆಳಗಿದ್ದಲ್ಲ ಪ್ರಪಾತದಲ್ಲಿ. ಹೌದಾ? ಅಣ್ಣ ನಿನ್ನ ಸ್ವರ ಸ್ಪಷ್ಟವಾಗಿ ಕೇಳುವುದಿಲ್ಲ. ಕೇಳುದಿಲ್ವಾ? ಎತ್ತರ ಪ್ರದೇಶಕ್ಕೆ ಬಾ. ಅಲ್ಲೇ ಬಂದೆ. ಅಲ್ಲೇ ನಿಲ್ಲು. ಎರಡು ಶಬ್ದ ಮಾತಾಡು. ಯಾ ತಮ್ಮ, ಇಲ್ಲೇ ಇದ್ದೆ. ನಾನು ಇಲ್ಲಿ ಇರುವೆ. ಇರುವೆ? ನಾನು ಇಲ್ಲೇ ಇರುವೆ. ಇಲ್ಲೇ ಇರುವೆ. ಹೌದೌದು. ಹೌದು. ಹೇಗಿತ್ತು ಬೇಟೆ? ಭರ್ಜರಿಯಾಗಿ ಅದ್ಭುತ ಬೇಟೆ. ನಮ್ಮ ಬೇಟೆಯನ್ನು ಕಂಡು ಉಳಿದವರು ಹೇಳ್ಬೇಕು, ಉಳಿದವರು ಬೇಡ. ಅವ ರಾತ್ರಿ ಸಮಯಕ್ಕೆ ಒಬ್ಬ ನಿಂತು ಹೇಳ್ತಾರಲ್ಲ, ಅವ ಸಾಕು. ಯಾರು? ಹೀಗೂ ಉಂಟೆ ಉಂಟೆ ಇದ್ದದನ್ನು ಉಂಟೆ ಅಂತ. ಹೌದೌದು. ಅವ ತರ್ಕಕ್ಕೆ ನಿಲ್ಕದ. ಭರ್ಜರಿ ಭರ್ಜರಿಯಾಗಿದೆ. ಅದ್ಭುತ ಬೇಟೆ. ಅದ್ಭುತ. ನೀನಂತ ದಿಕ್ಕನ್ನು ಹಿಡಿದು ಮುಂದುವರಿದವ. ಏನು ತಿಂದ, ನನಗೇನು ತಂದ ಹೇಳು ನನ್ನ ಮುಂದೆ. ಅಲ್ಲಿ ಅದೇ ದಾರಿ, ಅದೇ 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 ದಾರಿ. ಪ್ರಾಣಿಯಿಂದ ಸಿಕ್ಕಿತ್ತು ನನಗೆ. ಹೌದಾ? ಏನು ಮಾಡಿದೆ? ಹಿಡಿದು ತಿಂಬೆ ಎಂಬಂತ ಉದ್ದೇಶದಿಂದ ಧಾವಿಸಿದ್ದೆ. ಕೇಸರಿ ಒಂದಲ್ಲ ಮತ್ತೆ ಎರಡಲ್ಲ, ಕೇಸರಿಯ ಹಿಂಡ ಒಮ್ಮೆಲೆ ಬಂತು. ಆಗ ಅರ್ಥವಾಯ್ತು ಯಾವ ಸುದ್ದಿ ಬೇಕಾದ್ರೆ ಆಗ್ಬಹುದು. ಈ ಕೇಸರಿ ಪಡೆಯ ಸುದ್ದಿ ಬೇಡ. ಅದಕ್ಕಾಗಿ ಆ ಜಾಗವನ್ನು ಬಿಟ್ಟೆ. ಅದು ಒಳ್ಳೆ. ಈ ದಾರಿಯಲ್ಲಿ ಹಿಡಿದು ಮುಂದೆ ಹೋಗುವಾಗ ಏ ಅಣ್ಣ, ಬಿಳಿ ಬಿಳಿ ಬಿಳಿ. ನಾನು ಬಿಳಿ ಅಂತ ಇವತ್ತು ಗೊತ್ತಾಗ್ತಾರೆ. ನೀನು ಕರ್ಮ ಏನು ಮಾಡಿದ್ರು ಬಿಳಿಯಾಗುವುದಕ್ಕಿಲ್ಲ. ಮತ್ತೆಂತದ್ದು? ಮೊಲ ಮೊಲ ಶಶದ ಹಿಂದೆ ಕಾಣಿಸುವುದಕ್ಕೆ ಸಿಕ್ಕಿತು. ಏನು ಮಾಡಿದೆ? ಮೊಲ ಹಾರದ ಅವಕ್ಕೆ ಬಿಡಿದೆ. ತನ್ನ ತೋಲು ತೆಕ್ಕಲಿ ವರ್ಷದಿಂದ ಹೊಡೆದು ಹೊಡೆದು ಹೊಟ್ಟೆನೆ ಶಶ ಇಲ್ಲ. ಜೊತೆ ಸೇರಿ ಮಾಂಸದ ಮುದ್ದೆ ಎರಡು ಕೈಯಲ್ಲಿ ಎತ್ತಿದೆ, ಬಾಯೊಳಗೆ ಹಾಕಿದೆ. ಮಾಂಸದಿಂದ ರಕ್ತಗೊಂಡಿದೆ. ಮಾತಾಡ್ಬೇಡ. ಕೆಲಸ ಮಾಡ್ಬಾರ್ದಂತ ಈಗ ಗೊತ್ತಾಯ್ತು. ಈಗ ವಾಂತಿ ಬರ್ತದೆ. ಹೌದಲ್ವಾ? ಅದು ಕೆಲಸ ಮಾಡಿ ಅಲ್ವಾ ಧರ್ಮಕ್ಕೆ ಸಿಕ್ತಂತ ಒಟ್ಟು ಕೊಡ್ತದ್ದ ಹಾಗೆ. ಕುಡಿಯುವುದಕ್ಕೆ ಧರ್ಮಕ್ಕೆ ಸಿಕ್ಕಿತೆಂಬುದಾಗಿ ಕೊಡ್ತಿದ್ದೇನೆ. ಕುಡಿದ ಮೇಲೆ ಕಾರ್ತದಂತ ಈಗ ಗೊತ್ತಾಗಿದೆ. ಹೌದಲ್ವಾ? ಅದಕ್ಕೆ ಹೇಳುದು, ಹೆಚ್ಚಿಗೆ ಯಾರು ಕುಡಿಬೇಡಿ. ರಕ್ತ ರಕ್ತ ಬೇರೆಂತ. ಹೌದೌದು. ಹೊರಗೆ ಬಂದ ಎಂಬ ಚಪ್ಪರಿಸಿದ ಹುಳಿ ಹುಳಿ ಜೊತೆಗೆ ಪರಿಮಳ. ಒಮ್ಮೆ ತಿಂದದನ್ನು ಕಾರ್ಬೇಕು ಅಂದ್ರೆ ವಾಂತಿ ಮಾಡ್ಬೇಕು. ಅದನ್ನು ಬಾಚಿ ಎರಡು ಕೈಯಲ್ಲಿ ತಿನ್ಬೇಕು. ಏನು ರುಚಿ ಎಂಬುದಕ್ಕೆ ನನಗೆ ಬೇಡ. ನಿನಗೆ ಬೇಡಲ್ಲ? ನಾನಂತ ದಿಕ್ಕನ್ನು ಹಿಡಿದು ಮುಂದುವರಿಯುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ, ತಮ್ಮ ಹಂದಿ. ನೀನಲ್ವಾ? ಹಂದಿ ಒಂದು ಗೋಚರಿಸಿತು, ಮಾಡುವುದಕ್ಕೆ ಸಿಕ್ಕಿತ್ತು. ಬಿಡುವೇನೆ ಅದರ ಬಲ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ತಿಂದಿದ್ದೇನೆ. ಬೇರೆ ಬೇರೆ ಆದ್ರೆ ಹೆಕ್ಕಿ ತಿನ್ಬೇಕಷ್ಟೇ. ಹೌದೌದು, ಒಳ್ಳೇದಾಗ್ತದೆ ಅಷ್ಟೊತ್ತು. ಅದು ನಿನ್ನಲ್ಲಿ ಬಿಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ನಿನಗೆ ತಲೆ ತಂದಿದ್ದೇನೆ. ತಲೆ ತಿನ್ನಬೇಕಿದ್ರೆ ನೀನೇ ಆಗ್ಬೇಕಷ್ಟೇ. ತಲೆ ತಿನ್ಬೇಕಲ್ಲ. ನಮ್ಮಲ್ಲಿ ಎಷ್ಟು ಹೊತ್ತಿಗೂ ಹಿಂದೆಯಿಂದ ಇರೋದು ತಲೆ ತಿನ್ನುವ ನಿಶುಂಬ. ನಿಶುಂಬ ಅವನಿಗೆ ಕೊಡುವ. ಅವ ಅಣ್ಣ ದೊಡ್ಡನ್ನ ಮಾತಾಡುದಿಲ್ಲ, ಸ್ವಲ್ಪ ಮಾತಾಡ್ತಾನೆ. ಅವನಿಗೆ ಕೊಡುವ. ಭರ್ಜರಿ ಭರ್ಜರಿ. ಇದೆಲ್ಲ ನಿನ್ನ ಕೆಲಸವೋ? ಎಲ್ಲ ನನ್ನದೇ. ಎಲ್ಲವನ್ನು ಒಳಗೆ ಹಾಕಿದ್ಯಲ್ವಾ? ಎಷ್ಟು ಪ್ರಾಣಿಗಳು ಉಳಿದಿದೆ ಅಂತ ನೋಡ್ಬೇಕು. ಎಲ್ಲ ಬಲೆಯೊಳಗೆ ಹಾಕಿ ಬಿಟ್ಟಿದ್ದಿ. ಬಲೆಯೊಳಗೆ ಬಿಡ್ಲಿಲ್ಲ. ಕೆಲವು ಮೊದಲು ಬಿದ್ದಿತ್ತು, ಆಮೇಲೆ ಬಿಡಿಸಿಕೊಂಡು ಹೋಗಿದೆ. ಹೌದೌದು ಹೌದೌದು ಹೌದೌದು. ಭರ್ಜರಿ ಬೇಟೆ. ಭರ್ಜರಿ. ಓ ಅಲ್ಲೊಂದು ನೋಡಂತೆ, ಇದರ ಕಂಠಕ್ಕೆ ಬಿಟ್ಟು ಬಿದ್ದಿದೆ. ಕಂಠಕ್ಕೆ ಬಿದ್ದಿದೆ. ಈಗ ಹೇಳ್ತದೆ ಅದು ಇದು ಮೂರ್ಛೆ ಹೋಗಿದೆ. ಹೌದೌದು. ಮುಗಿಯುವಾಗ ಹೇಳ್ತದೆ. ಹೌದೌದು. ಹೋದರ ಕಂಠಕ್ಕೆ ಮತ್ತು ಸೊಂಟಕ್ಕೆ ಎರಡಕ್ಕೂ ಬಿಟ್ಟು ಬಿದ್ದಿದೆ. ಅದು ಸಣ್ಣ ಪ್ರಾಣಿ ಅದು. ಹೌದಲ್ವಾ? ನೋಡ್ತದೆ. ಹೌದಲ್ವಾ? ಓ ಅಲ್ಲೊಂದು ಕರಡಿಯ ಮರಿಯನ್ನು ಸಿಪ್ಪೆ ಜಾರಿ ಸಿಕ್ಕಿದ್ಯಲ್ಲ, ಯಾಕಾದ್ರು ಕರಡಿ ಮರಿ ಬೇಕಾಗ್ತದೆ. ಅದು ಮತ್ತೆ ತಿನ್ನದೆ. ಹೌದೌದು. ಭರ್ಜರಿ ಬೇಟೆ. ಅದ್ಭುತ ಬೇಟೆ. ಹೌದಲ್ವಾ? ಸ್ವಲ್ಪ ಗಾಳಿ ಹಾಕ್ತೇನೆ ನನಗೆ. ಗಾಳಿ ನನಗೆ ಯಾರು ಹಾಕೋರು? ಹಾಗಿದ್ರೆ ನನ್ನಷ್ಟು ದೊಡ್ಡದವ ನೀನಾಗಿದ್ದಿ. ವಾದ ಮಾಡಿದ್ರೆ ಗಾಳಿ ಬರ್ತದ? ಗಾಳಿ ಬರಬೇಕಿದ್ರೆ ಎತ್ತರ ಪ್ರದೇಶ ವಾಯುದೇವನಿಗೆ ಆಜ್ಞಾಪಿಸಿದ್ದೇವೆ.
ತಂಪಾಗಿ ಬೀಸಿದ್ದಾನೆ, ಸೊಪ್ಪಾಗಿ ಬೀಸಿದ್ದಾಳೆ. ಸೇವಾಕರ್ತರಂದ್ರೆ ಹೇಗಿರ್ಬೇಕು? ಸೇವೆ ಹೀಗೆ ಇರ್ಬೇಕು. ಸೇವೆ ಕೊನೆಯ ಪಕ್ಷದಲ್ಲಿ ಏನಾದ್ರೂ ಇರ್ಬೇಕು. ಸೇವೆಯಲ್ಲಿ ನಿಷ್ಠೆ ಬೇಕು, ಭಕ್ತಿ ಬೇಕು, ಪ್ರಾಮಾಣಿಕತೆ ಬೇಕು. ಕೇವಲ ಸೇವೆಯ ನಮಗೇನಿಲ್ವ? ಹೌದೌದು. ಅಂದ್ರೆ ಒಳ್ಳೆಯ ಸೇವೆಯನ್ನು ಮಾಡಿದ್ದಾನೆ ವಾಯುದೇವ. ಇಂಪಾದ ರಾಗವನ್ನು ಕೇಳುವಂತಹ ಮನಸ್ಸು ನಮಗಿಲ್ವಾ? ಹೌದೌದೌದು. ಗಾಳಿ ಬೀಸಿದೆ, ಬೀಸುವಿಕೆಗೆ ತನ್ನು ಒಡ್ಡಿದ್ದು. ಆಯಾಸ ಎಲ್ಲಿ ಹೋಗಿದೆ ಅಂತಲೇ ಗೊತ್ತಾಗ್ಲಿಲ್ಲ. ಜಲಮಾಯವಾಗಿ ಹೋಗಿದೆ. ಇನ್ನೊಂದು ಬಾರಿ ಕೆಳಗಿಳಿದು ಬೇಟೆ ಓಡೋಣವೇ? ಮೇಲೆ ಏರಿದವರಿಗೆ ಮತ್ತೆ ಇಳಿದ ಕೇವಲ ಸೇವೆ ಬರುವುದಿಲ್ಲ. ಹೌದೌದೌದು. ಏ ತಮ್ಮ, ನಿನ್ನ ಕಿವಿಗೊಡ್ತೀಯ? ನನ್ನ ಕಿವಿ ನಿನ್ನ ಕರ್ಮ. ಹಾಗಲ್ವಾ? ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತೆ. ಸುಯ್ಯ ಅಂತ ಗೊತ್ತಾಗಿದೆ ನನಗೆ. ಮಂದ ಭಾರತ ಮಂದವಾಗಿ ಬೀಸುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅವನ ಸಹಾಯವನ್ನು ಪಡೆದು ಬಿದಿರುಗಳೆಲ್ಲ ಒಂದಕ್ಕೆ ಒಂದು ಸೇರಿ ದಿಕ್ಕಾಟವಾಗುವಾಗ ಬರುವಂತಹ ಸ್ವರ, ಬಿದಿರಿನ ಸ್ವರ ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟೆ ಹೇಳು? ಖಂಡಿತವಾಗಿ ಇದಲ್ಲ. ಒಂದು ವೇಳೆ ಹುದುತ್ತಿದ್ರೆ ವೀರರಾದಂತಹ ಚಂಡ ಉಂಡರು ಕದಂಬ ಗಂಧರ್ವವನ್ನು ಬಂದು ಸೇರಿದ್ದಾರೆ, ಬೇಟೆಯನ್ನಾಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ಉದ್ದೇಶದಿಂದ ಕೋಗಿಲಗಳ ಪಂಚಮದ ಇಂಜನದಲ್ಲಿ